ಕಲಿಕೆ ಅನ್ನೋದಕ್ಕೆ ಯಾವಾಗ್ಲೂ ಈಗೋ ಇದನ್ನ ಪಕ್ಕದಲ್ಲಿ ಇಟ್ಬಿಡ್ಬೇಕು. ನಾನು ಅನ್ನೋದನ್ನ ಪಕ್ಕದಲ್ಲಿಟ್ಟಾಗ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಗುರುವಿನ ಕೆಲಸ ನಮ್ಗೆ ಸ್ಪೂನ್ ಫೀಡ್ ಮಾಡೋದಲ್ಲ. ಗುರುವಿನ ಕೆಲಸ, ಅವರ ಜವಾಬ್ದಾರಿ, ಒಂದು ಬಾಗ್ಲು ಮುಚ್ಚಿರತ್ತೆ, ಆ ಬಾಗ್ಲನ್ನ ತೆಗೆದು ನೋಡು, ಆ ದಾರಿ ಇದೆ, ಆ ದಾರಿಯಲ್ಲಿ ನೀವು ಹೋಗ್ಬೋದು ಅಂತ ನಮಗೆ ದಾರಿಯನ್ನ ತೋರಿಸೋ ಅಂತ ಕೆಲಸ. ಆ ಕೆಲಸವನ್ನ ಎಷ್ಟೋ ಸಲ ಪರೋಕ್ಷವಾಗೂ ತುಂಬಾ ಜನ ಮಾಡ್ತಾರೆ, ಪ್ರತ್ಯಕ್ಷವಾಗೂ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಒಬ್ಬ ಗುರು ನಮಗೆ ಸಿಕ್ಕಾಗ ಅದು ತುಂಬಾ, ಇಟ್ಸ್ ಅ ವೆರಿ ರೇರ್ ಥಿಂಗ್ ಅಂಡ್ ವೆರಿ ಲಕ್ಕಿ ಥಿಂಗ್. ತುಂಬಾ ವರ್ಷಗಳಿಂದ ನಿಮ್ ಹಾಡನ್ನ ಕೇಳ್ಕೊಂಡು ಬಂದಿರೋಳು ನಾನಂತೂ ತುಂಬಾನೇ ಇಷ್ಟಪಟ್ಟು ನಿಮ್ ಹಾಡನ್ನ ಕೇಳ್ತೀನಿ. ಅದ್ರಲ್ಲಿ ನಮಗ್ ತುಂಬಾ ಫೇವ್ರೇಟ್ ಅಂತಂದ್ರೆ ಲೋಕದ ಕಣ್ಣಿಗೆ ರಾಧೆಯು ಕೂಡ. ಸೊ ನಮಗ್ ಗೊತ್ತು ನಿಮ್ಗೂ ಅದು ತುಂಬಾ ಇಷ್ಟವಾದಂತಹ ಹಾಡು ಅಂತಂದು ನಾನು ಕೇಳ್ಪಟ್ಟೆ. ಸೊ ನನಗೆ ಅದೆರಡು ಲೈನ್ ಹೇಳಿ, ಅದಾದ್ಮೇಲೆ ನಾನು ಮುಂದುವರಿಸ್ಕೊಂಡು. ಎಸ್, ಖಂಡಿತ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಎಷ್ಟು ನೀವು ಸಿನಿಮಾ ಹಾಡುಗಳನ್ನ ಕೇಳಿ, ಯಾವಾಗ ನೀವು ಭಾವಗೀತೆಯನ್ನ ಕೇಳ್ತಿರಲ್ವಾ, ಆ ಒಂದು ತೃಪ್ತಿ ನಿಮಗೆ ಸಿನಿಮಾ ಹಾಡುಗಳು ನಮಗಂತೂ ಸಿಗೋದಿಲ್ಲ. ಅಷ್ಟು ಖುಷಿ ಆಗುತ್ತೆ ಆ ಸಾಂಗ್. ಅದರಲ್ಲೂ ನನಗೆ ನಿಮ್ಮ ಬಾಯಲ್ಲಿ ಈ ಹಾಡು ಕೇಳೋದ್ರೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಾವು ರೆಕಾರ್ಡಿಂಗ್ ಕೇಳಿ ಇವಾಗ ಡೈರೆಕ್ಟ್ ಆಗಿ ಕೇಳಿದ್ರೆ ಸೋ ಸ್ಪೆಷಲ್ ಫಾರ್ ಮಿ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಒಂದು ಸಿಂಗಿಂಗಿಗೆ ಬರೋದಾದ್ರೆ, ನಮ್ಮೆಲ್ರಿಗೂ ಗೊತ್ತು ನೀವು ಮೈಸೂರು ಅನಂತಸ್ವಾಮಿ ಅವ್ರನ್ನ ಎಷ್ಟು ಆರಾಧಿಸ್ತೀರಾ, ಅವ್ರು ಎಷ್ಟು ನೆನಪಿಸ್ಕೊಳ್ತೀರಾ ಅಂತ. ಎಲ್ಲೋ ಒಂದ್ ಕಡೆ ಇಲ್ಲಿವರೆಗೂ MD ಪಲ್ಲವಿ ಅವರು ಬಂದಿದ್ದಾರೆ, ಇಷ್ಟೆಲ್ಲ ಒಂದಿಷ್ಟು ಸಾಧನೆನ ಮ್ಯೂಸಿಕ್ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಈ ಸ್ಟೇಜಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋದಾಯ್ತಂದ್ರೆ ಅವರಿಂದ ನೀವು ಜಾಸ್ತಿ ಕಲ್ತಿರೋವಂಥದ್ದು, ತುಂಬಾ ಗಮನ ಕೊಟ್ಟು ಆ ಒಂದು ಅಂಶನ ಅವರಿಂದ ತಗೊಂಡಿದ್ದೀನಿ ಅಂತಂದ್ರೆ, ಸೊ ನೀವು ಅದನ್ನ ಅವ್ರನ್ನ ಹೆಂಗೆ ನೆನಪಿಸ್ಕೊಳ್ಬೋದು ಇವಾಗ ಅಂತ? ಮೈಸೂರು ಅನಂತಸ್ವಾಮಿಯವರು ಏನಂದರೆ, ಪಿ ಕಾಳಿಂಗರಾಯರಾದಮೇಲೆ ಅನಂತಸ್ವಾಮಿಯವರು, ಅಶ್ವಥ್ ಅವರು ಸುಗಮ ಸಂಗೀತವನ್ನು ಜನಪ್ರಿಯಗೊಳಿಸಿದ್ರು, ಅದರಲ್ಲಿ ಕೆಲಸ ಮಾಡಿದ್ರು, ನಿರಂತರವಾಗಿ ಹೊಸ ಸಂಯೋಜನೆಗಳನ್ನು ಸಂಯೋಜಿಸ್ತಾ ಹೋದರು, ಅದನ್ನು ಕಾರ್ಯಕ್ರಮಗಳಲ್ಲಿ ಜನರಿಗೆ ತಲುಪಿಸ್ತಾ ಹೋದರು. ಸೊ ಅದೊಂದು ದೊಡ್ಡ ಕೆಲಸ ಅವ್ರು ಮಾಡಿದ್ದು. ಮೈಸೂರು ಅನಂತಸ್ವಾಮಿಯವ್ರ ಹತ್ರ ನಾನು ಕಲಿತೆ, ಬಹುಶಃ ಅವರ ಕಡೆ ಶಿಷ್ಯ ನಾನೇ ಅಂತ ಅನಿಸುತ್ತೆ. 1-2 ವರ್ಷಗಳ ಕಾಲ ಅವ್ರ ಹತ್ರ ಕಲಿಯೋದಕ್ಕೆ ನನಗೆ ಅವಕಾಶ ಸಿಕ್ತು. ದಟ್ ಈಸ್ ಮೈ ಗುಡ್ ಫಾರ್ಚ್ಯೂನ್, ನನ್ನ ಲಕ್ ಅಂತ ಹೇಳ್ಬೋದು. ಅದಾದಮೇಲೆ ಅವ್ರು ತೀರ್ ಹೋದರು. ನನಗೆ ರಾಜು ಅನಂತಸ್ವಾಮಿ ಅವರು ಹೇಳ್ಕೊಡೋದಕ್ಕೆ ಕಂಟಿನ್ಯೂ ಮಾಡಿದ್ರು, ಸೊ ದ್ಯಾಟ್ ನಾನು ನನ್ನ ಸುಗಮ ಸಂಗೀತದ ಕಲಿಕೆ ನಿಲ್ಲಬಾರ್ದು ಅಂತ. ಸೊ ಮೈಸೂರು ಅನಂತಸ್ವಾಮಿ ಅವರ ಏನೇ ಅದಾದಮೇಲೆ ಅವ್ರ ಬಗ್ಗೆ ಏನೇ ಇರಲಿ, ನಾನು ರಾಜು ಅನಂತಸ್ವಾಮಿ ಅವ್ರ ಮೂಲಕ ತಿಳ್ಕೊಂಡಿದ್ದೆ ಹೊರತು ಅವ್ರ ಜೊತೆ ಇನ್ನು ಹೆಚ್ಚು ಕಾಲ ಕಳೆಯೋದಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ. ಸೊ ತುಂಬ ಅವ್ರ ಬಗ್ಗೆ ಕೇಳಿರೋದು ಆ್ಯಂಡ್ ನಾನು ನೋಡಿರೋದು ಕೂಡ ಏನಂದರೆ, ಅವರು ಬಹಳ ಏನಂತಾರೆ, ಸಂಗೀತದ ಬಗ್ಗೆ ಪ್ಯಾಷನ್ ಇದ್ದಂಥ ವ್ಯಕ್ತಿ. ಅವ್ರಿಗೆ ಹಲವಾರು ವಾದ್ಯಗಳನ್ನು ನುಡ್ಸೋಕ್ಕೆ ಬರ್ತಾಯಿತ್ತು. ಅವ್ರಿಗೆ ಬಹಳಷ್ಟು ಶಿಷ್ಯರನ್ನು ತಯಾರು ಮಾಡಿದ್ರು. ಅವರು ಬಹಳ ಮೃದು ಸ್ವಭಾವದವರು. ಶಿಷ್ಯರ ಜೊತೆ ಅಂತೂ ತುಂಬ ತಾಳ್ಮೆಯಿಂದ ಅವರು ಪೇಷನ್ಸಿಂದ ಹೇಳ್ಕೊಡ್ತಾಯಿದ್ರು. ಬಟ್ ಅಲ್ಲದೆ ಸ್ನೇಹಿತರ ಜೊತೆ ತುಂಬ ಹಾಸ್ಯ ಪ್ರವೃತ್ತಿ ಅವ್ರದ್ದು, ತುಂಬ ಜೋಕ್ಸ್ ಮಾಡೋರು ಆ್ಯಂಡ್ ತುಂಬ ಎಂಜಾಯ್ ಮಾಡೋರು ಲೈಫನ್ನು ಅಂತ ನಾನು ಕೇಳಿದ್ದೀನಿ. ಮೈಸೂರು ಅನಂತಸ್ವಾಮಿ ಅವ್ರ ಬಗ್ಗೆ ನನಗೆ ಅಷ್ಟೇ ತಿಳುವಳಿಕೆ, ಏಕೆಂದರೆ ನಾನು ಅವ್ರ ಹತ್ರ ಪಾಠ ಕಲಿಯಕ್ಕೆ ಹೋದಾಗ ನಾನು ತುಂಬ ಚಿಕ್ಕವಳು ಆ್ಯಂಡ್ 2 ವರ್ಷ ಅವ್ರ ಜೊತೆ ನಾನು ಕಲಿಯೋದಕ್ಕೆ ಆಗಿತ್ತು. ಅದಾದಮೇಲೆ ರಾಜು ಅವ್ರ ಜೊತೆ ನಾನು ಮಿಕ್ಕಿದ್ದೆಲ್ಲ ನಾನು ಸುಗಮ ಸಂಗೀತ ಕಲ್ತಿದ್ದು ಅವರಿಂದಾನೆ. ಅವ್ರ ಜೊತೆ ಹಾಡ್ತಾ ಅವರಿಂದ ಕಲಿತಾ ಇದು ನಾನು ಅವ್ರು ಕಲ್ತಿದ್ದು.
ಓಕೆ ಮ್ಯಾಮ್. ಸೊ ಇವಾಗ ನೀವು ಎಷ್ಟೇ ಕಲ್ತ್ರೂ ಕೂಡ, ಎಷ್ಟೇ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದರೂ ಕೂಡ ಒಂದು ಗುರು ಅನ್ನೋದು ನಮಗೆ ಬೇಕಾಗುತ್ತೆ. ಒಂದು ದಾರಿ ತೋರ್ಸೋಕ್ಕೆ ಆ ಗುರು ಬೇಕು. ನಾವೆಲ್ಲೋ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಟರ್ನ್ ತೊಗೊಂಡ್ರು ನೀ ಹಿಂಗೆ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳೋದಕ್ಕಾದ್ರೂ ಒಂದು ಗುರು ಬೇಕು. ಸೊ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಾವು ನಮ್ಮ ಒಂದು ಸಾಧನೆನ ನಡ್ಕೊಂಡು ಹೋಗೋದಕ್ಕೆ ಆ ಗುರು ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ? ನೋಡಿ, ಗುರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಏನಂದ್ರೆ ಕಲಿಕೆ ಆಗ್ಬೇಕಂದ್ರೆ, ಯಾವುದೇ ರೀತಿ ಕಲಿಕೆ ಆಗ್ಬೇಕಂದ್ರೆ ನಾವು ಕಲಿಕೆ ಅಂದ್ರೆ ಏನು? ವಾಟ್ ಈಸ್ ಲರ್ನಿಂಗ್? ಬೇಸಿಕಲಿ ನಾವು ಜಗತ್ತನ್ನು ನೋಡ್ತಾ ಇರ್ತೀವಿ, ಅದು ನಮಗೆ ಅರ್ಥ ಆಗದೆ ಇದ್ದಾಗ ನೋಡು ದಿಸ್ ಈಸ್ ವಾಟ್ ಇಟ್ ಈಸ್ ಅಂತ ಅದನ್ನು ಸ್ವಲ್ಪ ಏನಂತಾರೆ ಅನ್ಕವರ್ ಮಾಡೋದು, ಮುಚ್ಚಿರೋದನ್ನು ತೆರೆದಿಡೋದು. ಅದೇ ಒಂದು ಗುರುವಿನ ಕೆಲಸ. ಗುರುವಿನ ಕೆಲಸ ನಮಗೆ ಸ್ಪೂನ್ ಫೀಡ್ ಮಾಡೋದಲ್ಲ. ಗುರುವಿನ ಕೆಲಸ, ಅವರ ಜವಾಬ್ದಾರಿ, ಒಂದು ಬಾಗಿಲು ಮುಚ್ಚಿರತ್ತೆ, ಆ ಬಾಗಿಲನ್ನು ತೆಗೆದು ನೋಡು, ಆ ದಾರಿ ಇದೆ, ಆ ದಾರಿಯಲ್ಲಿ ನೀವು ಹೋಗ್ಬೋದು ಅಂತ ನಮಗೆ ದಾರಿಯನ್ನು ತೋರಿಸುವಂಥ ಕೆಲಸ. ಆ ಕೆಲಸವನ್ನು ಎಷ್ಟೋ ಸಲ ಪರೋಕ್ಷವಾಗೂ ತುಂಬ ಜನ ಮಾಡ್ತಾರೆ, ಪ್ರತ್ಯಕ್ಷವಾಗೂ ಮಾಡ್ತಾರೆ. ನಾವು ಗುರುವಿನ ಜೊತೆ ಕಲಿಬೇಕಾದ್ರೆ, ಅಂದರೆ ಒಂದು ಪ್ರತ್ಯಕ್ಷವಾಗಿ ಒಬ್ಬ ಗುರು ನಮಗೆ ಸಿಕ್ಕಾಗ, ಅದು ತುಂಬ ಇಟ್ಸ್ ಅ ವೆರಿ ರೇರ್ ಥಿಂಗ್ ಆ್ಯಂಡ್ ವೆರಿ ಲಕ್ಕಿ ಥಿಂಗ್. ನಮಗೆ ಒಬ್ಬ ಒಳ್ಳೆ ಗುರು ಸಿಗೋದು ಒಂದು ಏನಂತಾರೆ ತುಂಬ ಅಪರೂಪದ ಸಂಗತಿ ಅದು. ಸೊ ಒಬ್ಬ ಒಳ್ಳೆ ಗುರು ಸಿಕ್ಕಾಗ ಅವರ ಜೊತೆ ಕಲಿಕೆ ಆಗುತ್ತಲ್ಲ, ಅದು ದಟ್ ಈಸ್ ಅ ವೆರಿ ಪ್ರೆಷಿಯಸ್ ಥಿಂಗ್. ಏಕೆಂದರೆ ಅವರು ಈಸ್ ನಾಟ್ ಓನ್ಲಿ ಟೆಲಿಂಗ್ ಯು ವಿದ್ಯೆಯನ್ನು ಧಾರೆ ಎರಿತಾ ಇಲ್ಲ, ನೀವು ಎಂಥ ಕಲಾವಿದ ಆಗಬಹುದು ಅಥವಾ ಕಲಾವಿದೆ ಆಗಬಹುದು ಅನ್ನೋ ರೀತಿ ನಿಮ್ಮನ್ನು ರೂಪಿಸ್ತಾ ಇರ್ತಾರೆ. ಸೊ ಹೀಲ್ ಆಲ್ಸೋ ಬಿ ಸ್ಕಲ್ಪ್ಟಿಂಗ್ ಯು ಆ್ಯಸ್ ಅ ಗುರು. ಸೊ ಆ ಥರ ಗುರುವಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಂಡಾಗ ಒಂದು ರೀತಿಯ ಸಂಪೂರ್ಣ ಕಲಿಕೆ ಅವರಲ್ಲಿ ನಮಗೆ ಸಿಗತ್ತೆ. ಬಟ್ ಎಷ್ಟೋ ಜನರಿಗೆ ಆ ಒಂದು ಒಳ್ಳೆ ಸದಾವಕಾಶ ಸಿಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ SP ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ಅಭ್ಯಾಸ ಮಾಡಿದವರಲ್ಲ ಯಾರ ಹತ್ರನೂ. ಬಟ್ ಅವರು ಕಲಿಕೆ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ನಿರಂತರ ಕಲಿತಾ ಇದ್ದಂಥವ್ರು. ಆ್ಯಂಡ್ ನೀವು ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಒಂದು ಹಾಡನ್ನ ಅವರು ಗಿನ್ನಿಸ್ ರೆಕಾರ್ಡೇ ಆಗಿದೆ. ಅವರು ಒಂದೇ ದಿನದಲ್ಲಿ ಎಷ್ಟೋ ಹಾಡುಗಳನ್ನು ರೆಕಾರ್ಡ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಸೊ ಹೌ ಇಸ್ ಇಟ್ ಪಾಸಿಬಲ್? ಹೋಗಿದ ತಕ್ಷಣ ಒಂದು ಹಾಡು ಕೇಳಿಸ್ಕೋತಾರೆ, ಆ ಹಾಡನ್ನ ತಕ್ಷಣ ರೆಕಾರ್ಡ್ ಮಾಡೋದು ಅಂದ್ರೆ ಒಂದು ಲೆವೆಲ್ ಆಫ್ ಪರ್ಫೆಕ್ಷನ್ ಬೇಕು ಅಲ್ವಾ? ಯಾಕೆಂದ್ರೆ ಅದು ಫಾರ್ ಎವರ್ ಅದು ದಾಖಲೆ ಆಗುವಂಥ ಒಂದು ಇದು. ಸೊ ಅವರು ಅಷ್ಟು ಫಿಲಮ್ ಸಾಂಗ್ಸ್ ಹಾಡಿದಾರಲ್ಲ, ಅದ್ರಲ್ಲಿ ಒಂದಾದ್ರೂ ಹಾಡಲ್ಲಿ ತಪ್ಪೇನಾದ್ರೂ ಹುಡುಕ್ಬಿಡಿ ನೀವು, ತುಂಬಾ ಕಷ್ಟ ಹುಡುಕೋದಕ್ಕೆ. ಅಂದ್ರೆ ಟೆಕ್ನಿಕಲ್ ಮಿಸ್ಟೇಕ್ ಅಂತೂ ಸಾಧ್ಯನೇ ಇಲ್ಲ, ಪರ್ಫೆಕ್ಷನಿಸ್ಟ್ ಅವರು. ಅದಲ್ಲದೆ ಅವ್ರು ಹಾಡಿರುವಂಥ ಎನರ್ಜಿ, ಭಾವ, ಆ ಪದದ ಉಚ್ಚಾರಣೆ ಎಲ್ಲವೂ ಪರ್ಫೆಕ್ಟ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರ ಗ್ರಹಿಕೆ, ಅವರ ಕಲಿಕೆ ಇಟ್ ಈಸ್ ಸೋ ಸ್ಟ್ರಾಂಗ್. ಸೊ ಅವ್ರನ್ನ ನಾವು ವಿತೌಟ್ ಗುರುನೇ ಅವರು ಅಷ್ಟೊಂದು ಕಲಿಯೋದಕ್ಕೆ ಗ್ರಹಿಸೋದಕ್ಕೆ ಹೇಗೆ ಸಾಧ್ಯ? ಪರೋಕ್ಷವಾಗಿ ಅವ್ರು ಕಲ್ತಿದ್ದಾರೆ ಎಷ್ಟೋ ಜನರಿಂದ, ಅಥವಾ ಬೇರೆ ಬೇರೆ ರೀತಿಯ ಇನ್ಫ್ಲೂಯೆನ್ಸಸ್ ಇಂದ ಅವರು ಹಿ ಹ್ಯಾಸ್ ಕಾನ್ಸ್ಟೆಂಟ್ಲಿ ಬೀನ್ ಅಲರ್ಟ್, ಅವೇರ್. ತಮ್ಮನ್ನ ತಾವು ಆ ಒಂದು ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ದಟ್ ಈಸ್ ಆಲ್ಸೋ ಎ ಬಿಗ್ ಇದು ಅಲ್ವಾ? ಅವರು ಅದನ್ನು ಎದೆ ತುಂಬಿ ಹಾಡುವೇನು ಬರ್ತಾ ಇದ್ದಾಗ ಮಕ್ಕಳುಗಳಿಗೆ ನನಗೆ ಹೇಳಿದ ನೆನಪಿದೆ, ನಿಮ್ಮಿಂದನೂ ನಾನು ಕಲಿತೀನಿ ಅಂತ ಹೇಳ್ತಾ ಇದ್ರು. ಅಷ್ಟು ಡೌನ್ ಟು ಅರ್ತ್ ಇದ್ದಂತವ್ರು. ಏನಂದ್ರೆ ಕಲಿಕೆ ಅನ್ನೋದಕ್ಕೆ ಯಾವಾಗ್ಲೂ ಈಗೋ ಇದನ್ನ ಪಕ್ಕದಲ್ಲಿ ಇಟ್ಬಿಡ್ಬೇಕು. ನಾನು ಅನ್ನೋದನ್ನ ಪಕ್ಕದಲ್ಲಿಟ್ಟಾಗ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ SP ಸರಿಂದ ಕಲಿಬೇಕಾಗಿರೋವಂಥದ್ದು ತುಂಬ ಇದೆ. ಅದರಲ್ಲಿ ಒಂದು ಏನಂದರೆ ಅವ್ರು ಯಾವತ್ತೂ ತಮ್ಮ ಕಲಿಯೋದಕ್ಕೆ ಈಗೋನ ಇಟ್ಕೊಳ್ತಾ ಇರಲಿಲ್ಲ ಅವರು. ನೀವು ಹೇಳಿದ್ರಲ್ಲ, ಪುಟ್ಟ ಮಕ್ಕಳನ್ನ ನೋಡಿದಾಗ ಅದರಿಂದನೂ ನಾನೇನೋ ಕಲಿಬೋದು ಅಂತ ಅನ್ಬೇಕು ಅವರು. ಅಂದರೆ ಇನ್ನೆಷ್ಟು ಅವರು ತಮ್ಮ ಈಗೋನ ಪಕ್ಕಕ್ಕಿಟ್ಟು ಜೀವಿಸ್ತಾ ಇದ್ರು ಅಂತ. ದಟ್ಸ್ ಅ ವೆರಿ ಬಿಗ್ ಎಕ್ಸಾಂಪಲ್. ಸೊ ಐ ಥಿಂಕ್ ಯಾವುದೇ ರೀತಿ ಕಲಿಕೆ ಆಗಬೇಕಾದ್ರೂ ಅಲ್ಲಿ ಫಸ್ಟು ನಾನು ಅನ್ನೋ ಅಹಮ್ಮನ್ನು ಪಕ್ಕಕ್ಕೆ ಇಟ್ಬಿಡ್ಬೇಕು. ಆಗಲೇ ನಾವು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಗುರು ಇರಲಿ ಇಲ್ಲದೆ ಇರಲಿ, ಗುರು ಸಮಾನರಾಗಿ ಎಷ್ಟೋ ಜನ ನಮಗೆ ವಿದ್ಯೆಯನ್ನು ಕೊಡ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮಗೆ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಡ್ತಾರೆ.
ಅದು ಅವ್ರು ತಿಳಿಸ್ಕೊಡ್ತಾರೆ, ಗೊತ್ತಿದ್ದೋ ಗೊತ್ತಿಲ್ದೇನೋ, ಆದ್ರೆ ಗೊತ್ತಿದ್ದು ನಾವು ಅದನ್ನ ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡಬೇಕಾದ್ರೆ ನಾವು ನಮ್ಮ ಈಗೋನ ಪಕ್ಕಕ್ಕಿಟ್ಬಿಟ್ಟು ವಿ ಹ್ಯಾವ್ ಟು ಬಿಕಮ್ ಏನಂತಾರೆ, ಒಂದು ಸ್ಪಾಂಜ್ ತರ ಆಗಬೇಕು. ವಿ ಹ್ಯಾವ್ ಟು ಬಿ ರೆಡಿ ಟು ರಿಸೀವ್. ಆವಾಗ ವಿ ಕ್ಯಾನ್ ಕಲ್ತ್ಕೋಬಹುದು ನಾವು. ಆವಾಗ ನಾವು ಅದರಿಂದ ಜೀವನದಿಂದ ದಿನನಿತ್ಯ ನಮ್ಮ ಎಕ್ಸ್ಪೀರಿಯನ್ಸ್ ಇಂದಾನೇ ನಾವು ಕಲಿತಾ ಎಷ್ಟೋ ವಿಷಯಗಳನ್ನ ಕಲಿತಾ ಹೋಗ್ಬೋದು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.